ನಮ್ಮ ಬೇತ್ಮಂಗ್ಲನಲ್ಲಿ ಸರ್ವ ದೇವತಾ ಪೂಜಾ ಸಾಮಗ್ರಿಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ. ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಬೇತ್ಮಂಗ್ಲ ವಿಕೋಟ ರಸ್ತೆ ಕ್ಯಾಸಂಬಳ್ಳಿ ಸರ್ಕಲ್ ಸೂರ್ಯ ರೆಸ್ಟೋರೆಂಟ್ ಅಪೋಸಿಟ್ ಅಲ್ಲಿ ತನುಷ್ ಗ್ರಾಂಧಿಗೆ ಅಂಗಡಿ ಅಂತ ಇದೆ. ಇವ್ರ ಹತ್ರ ಹೋಮದ ಯಂತ್ರ, ಮಂತ್ರ, ಪೂಜಾ ದ್ರವ್ಯಗಳ ಕಡೆ ನೋಡೋದಾದ್ರೆ ಕುಂಕುಮ, ಅರಿಶಿನ, ಗಂಧದ ಪುಡಿ, ಅಗರಬತ್ತಿ, ಕರ್ಪೂರ, ದೀಪದ ಎಣ್ಣೆ, ವಿವಿಧ ರೀತಿಯ ಕಟ್ಟಿಗೆಗಳು, ತುಪ್ಪ, ಅವನ ಕುಂಡಗಳು, ದೇವರ ಮುಖವಾಡಗಳು, ಹಾರಗಳು, ವಸ್ತ್ರಗಳು, ತಾಮ್ರದ ಪಾತ್ರೆಗಳು, ಕಲಶ, ಪಂಚಪಾತ್ರೆ, ಉದ್ದರಣೆ ತಟ್ಟೆಗಳು, ಅಡಿಕೆ ತಟ್ಟೆಗಳು, ತೆಂಗಿನಕಾಯಿ, ಮಣ್ಣಿನ ಹಣೆತಗಳು, ನಿಮ್ಮ ಮನೆಗೆ ಹಾಗೂ ದೇವಸ್ಥಾನದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬೇಕಾಗುವ ಗುಣಮಟ್ಟದ ವಸ್ತುಗಳು ಎಲ್ಲ ಇವ್ರ ಹತ್ರನೇ ಸಿಗುತ್ತೆ. ಶ್ರೀ ಗುರವೇ ನಮಃ. ಇವತ್ತು ಏನಪ್ಪ ಅಂತಂದರೆ ನಮ್ಮ ಒಂದು ಪೆದ್ದಪಲ್ಲಿ ಗಂಗಮ್ಮ, ಪೆದ್ದಪಲ್ಲಿ ಅನ್ನೋ ಊರಲ್ಲಿರೋ ಗಂಗಮ್ಮನ ದೇವಸ್ಥಾನದಲ್ಲಿ ಇದು 3ನೇ ದಿವಸವಾಗಿ ನಡೀತಿರೋಂಥ ರಥೋತ್ಸವ ಇದೆ. ಇವತ್ತು ಆಲ್ರೆಡಿ ನಮಗೆ ನಿನ್ನೆ ಒಂದು ಒಳ್ಳೆ ದೀಪ ಆಗಿದೆ, ಆಮೇಲೆ ಧ್ವಜಾರೋಹಣ ಮೊನ್ನೆ ಆಗಿದೆ, ಇವತ್ತು ತೇರಿದೆ, ಅಂದರೆ ರಥೋತ್ಸವ ಇದೆ, ಪೂರ್ತಿ ಪೂಜೆ ಇರುತ್ತೆ ರಥಗಳಿಗೆ. ಏನಪ್ಪ ಅಂತಂದರೆ ಒಂದು 9 ದಿವಸಗಳ ಕಾಲ ಪೂಜೆಯನ್ನು ಮಾಡುವಂಥ ನಮ್ಮವರಿಗೆ ತುಂಬ ವಿಶೇಷವಾಗಿ ಕಂಡುಬರುತ್ತದೆ. ಇವತ್ತು 100 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ ಇದು. ಇರುವಂಥದ್ರಲ್ಲಿ ತುಂಬ ಪವಾಡಗಳು ನಡೆದಿದೆ. ಆಮೇಲೆ ಏನೊಂದು ತಾಯಿ ಕೇಳ್ಕೊಂಡಿದ್ದ ತಕ್ಷಣ ನಮಗೆ ಕೊಡುವಂಥದ್ದು ಕೂಡ ಇಲ್ಲಿ ನಾವು ತುಂಬ ಒಂದು ವಿಷಯಗಳನ್ನ ನೋಡಿದ್ದೀವಿ. ಇದನ್ನು ಮಹಾಜನಗಳು ಏನೋ ಒಂದು ಸಂಕಟ ಅಂದ್ಕೊಂಡು ಬರ್ತೀರ, ಬಂದಾಗ ನಿಮಗೊಂದು ಒಳ್ಳೆಯದಾಗಲಿ ಅಂತ ಹೇಳಿ ಮಾಡುವಂಥದ್ದು ಈ ಪೂಜೆ. 9 ದಿವಸಗಳ ಕಾಲ ನಡೆಯುವಂಥ ಜಾತ್ರೆಯಲ್ಲಿ ತುಂಬ ವಿಶೇಷವಾದ ಶಕ್ತಿ ಅಮ್ಮನವರಿಗಿರುತ್ತೆ. ಎಲ್ಲ ಒಂದು ಜನರು ಬಂದು ಈ ಸಂದರ್ಭಗಳಲ್ಲಿ ಬಂದು ದೇವಸ್ಥಾನಗಳನ್ನ ವೀಕ್ಷಣೆ ಮಾಡಿ ಅಂತ ಹೇಳೋದು ಇಷ್ಟಪಡ್ತೀವಿ. ಮತ್ತು 9 ದಿವಸ ಕೊನೆಯವರೆಗೂ ಒಂದೊಂದು ದಿವಸಕ್ಕೆ ಒಂದೊಂದು ಬ್ರಾಹ್ಮಣ, ವೈಶ್ಯ, ಶೂದ್ರ, ಗೌಡರು, ಲಿಂಗಾಯತರು ಅಂತ ಹೇಳಿ ಒಂದೊಂದು ತೇರನ್ನ ನಡೆಸ್ಕೊಡ್ತಾರೆ. ಪ್ರತಿ ದಿವಸ ಒಬ್ಬೊಬ್ಬರು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ತುಂಬ ಒಂದು ಶಕ್ತಿಪೀಠಕ್ಕೆ ಸಮವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ.
ದೇವಸ್ಥಾನದಲ್ಲಿ ಅಮ್ಮನವರೇ ಇರ್ತಾರೆ. ಅಮ್ಮನವ್ರಿಗೆ ನೀವು ಅಲ್ಲೂ ಕೈ ಮುಗಿತೀರ, ಇಲ್ಲೂ ಕೈ ಮುಗಿತೀರ. ಆದರೆ ಕೆಲವೊಂದಲ್ಲಿ ಒಂದು ಬೀಜಾಕ್ಷರಿ ಮಂತ್ರಗಳನ್ನ ಹಾಕಿ ಮಾಡಿರೋದ್ರಿಂದ ಎಲ್ಲ ದೇವಸ್ಥಾನ ಒಂದೇ ಅಲ್ಲ. ಅದಕ್ಕಾಗಿ ಪೆದ್ದಪಲ್ಲಿ ಗಂಗಮ್ಮ ಅನ್ನೋಂಥ ಇತಿಹಾಸಿಕ ಇರುವಂಥ ದೇವಸ್ಥಾನಕ್ಕೆ ಬಂದು ನೀವು ದರ್ಶನ ಮಾಡಿಕೊಂಡು ನಿಮ್ಮ ಒಂದು ಕಷ್ಟಗಳನ್ನ ಹೆಂಗೆ ಕೋರಿಕೊಂಡಿರೋ ಅದು ನಿಮ್ಗೊಂದು